ಯಾವ ಪರಿಯಲ್ಲಿ ಹೇಳಲಿ, ಯಾವ ಪರಿಮಿತಿಯಲ್ಲಿ ಹೇಳಲಿ, ಎಷ್ಟು ಪರಿಧಿಯಲ್ಲಿ ಹೇಳಲಿ ಎಂದು ಪರಿಪರಿಯಾಗಿ ಯೋಚಿಸಿದ್ರೂ ಪರಿಣಾಮ ಮಾತ್ರ 0. ಇತ್ತೀಚೆಗೆ ಬಿಡುಗಡೆಯಾದ ಸಿನಿಮಾ ಪರಿಯ ಪರಿಸ್ಥಿತಿ ಕೂಡ ಹೆಚ್ಚು ಕಮ್ಮಿ ಇದೇ ರೀತಿ ಇದೆ. ಕಾದಂಬರಿ ಆಧಾರಿತ ಚಿತ್ರ ಮಾಡಿ ಅಂತ ಬಹಳ ಜನ ಕೇಳ್ಕೊಳ್ತಾ ಇರ್ತಾರೆ. ಆದ್ರೆ ಮಾಡಿದಾಗ ಹೀಗ್ಯಾಕೆ ಎಡವಟ್ಟಾಗುತ್ತೋ ಗೊತ್ತಿಲ್ಲ. ಕಾದಂಬರಿ ರಚನಾಕಾರರು ಹಾಗೂ ನಿರ್ದೇಶಕರು ಒಟ್ಟಿಗೆ ಕೂತು ಕೆಲಸ ಮಾಡಬೇಕು. ಆಗ ಮಾತ್ರ ಕಾದಂಬರಿಯ ಆಶಯ ಸಿನಿಮಾದಲ್ಲಿ ಮೂಡಿಬರುತ್ತೆ ಎಂಬ ಸಣ್ಣ ಅಂಶವನ್ನ ನಿರ್ದೇಶಕರು ಪಾಲಿಸಿದ್ರೆ ಪರಿ ಇಂದು ಅಪರಿಮಿತ ಯಶಸ್ಸನ್ನ ಕಾಣ್ತಾ ಇತ್ತೇನೋ. ಕಾದಂಬರಿಕಾರ ಮುತಾಲಿಕ್ ದೇಸಾಯಿ ಅವರ ಅಭಿಮತ ಜಾತಿಯ ಪರಿಧಿಯ ಮೆಟ್ಟಿ ನಿಲ್ಲುವ ಪ್ರೀತಿ. ನಿರ್ದೇಶಕ ಸುಧೀರ್ ಅತ್ತಾವರ್ ಈ ಆಶಯವನ್ನ ಪರಿಪಾಲಿಸದೆ ನಾಯಕಿ ಪರಿಯನ್ನ ಪರಿಪರಿಯಾಗಿ ತೋರಿಸಿ ಒಂದೆರಡು ಐಟಂ ಹಾಕಿ ಚಿತ್ರಕಥೆಯನ್ನ ಪರಿಣಾಮಕಾರಿಯಾಗಿ ಪ್ರತಿಬಿಂಬಿಸದೆ ಎಡವಿದ್ದಾರೆ. ಮೇಲುಜಾತಿಯ ಭಾರದ್ವಾಜ್ ಅಂದ್ರೆ ನಮ್ಮ ನಾಯಕ ರಾಕೇಶ್ ಕೆಳಜಾತಿಯ ಲಂಬಾಣಿ ಹುಡುಗಿ ಪರಿ ನಿವೇದಿತಾಳನ್ನ ಪ್ರೀತಿ ಮಾಡ್ತಾನೆ. ಆದ್ರೆ ಪರಿಯ ತಂದೆಗೆ ತಮ್ಮದೇ ತಾಂಡಾದಲ್ಲಿರುವ ತಾನೇ ಸಾಕಿರುವ ವಾಲೆ ಅಂದ್ರೆ ಸತ್ಯನಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡ್ಕೊಡೋ ಹಂಬಲ. ತನ್ನ ಪ್ರೀತಿಗಾಗಿ ತಾನು ಏನೆಲ್ಲ ಮಾಡಬಲ್ಲೆ ಅಂತ ತೋರ್ಸೋಕೆ ನಾಯಕ ತನ್ನ ಜನಿವಾರವನ್ನ ಕಿತ್ತೆಸೆದು ತಾಂಡಾಗೆ ಬಂದು ಕಳ್ಳಭಟ್ಟಿ ದಂಧೆ ಕೂಡ ಮಾಡ್ತಾನೆ. ಇಷ್ಟಾದ್ರೂ ಪರಿ ಅವನ್ಗೆ ಸಿಗೋದಿಲ್ಲ. ನಿರಾಶನಾದ ನಾಯಕನಿಗೆ ಆಸರೆಯಾಗಿ ನಿಲ್ಲೋಳು ಸುಮದ ಅಂದ್ರೆ ಹರ್ಷಿಕಾ ಪೂಣಚ್ಚ. ಇವಳು ನಾಯಕನಿಗೆ ಬದುಕಿನ ಇನ್ನೊಂದು ಮುಖದ ಪರಿಚಯ ಮಾಡಿಕೊಡ್ತಾಳೆ. ಅವಳದು ಒಂದು ಹಿನ್ನೆಲೆ ಇರುತ್ತೆ. ಅದರಲ್ಲಿ ಮತ್ತೊಬ್ಬ ನಾಯಕ ಖಳನಾಯಕ ನಾಕಿರಣ ಪ್ರವೇಶವಾಗುತ್ತೆ. ಇಲ್ಲಿ ಹೈಟೆಕ್ ಸಾರಾಯಿ ದಂಧೆಯ ದರ್ಶನವಾಗತ್ತೆ ನಮ್ಮ ನಾಯಕ ರಾಕೇಶ್ಗೆ. ಪ್ರೀತಿ, ತ್ಯಾಗ, ವ್ಯಾಪಾರ, ದಂಧೆ, ಮೋಸದ ವರ್ತುಲದೊಳಗೆ ಸಿಕ್ಕ ನಾಯಕ ಪರಿಪರಿಯಾಗಿ ತೊಳಲಾಡಿ ಬಳಲಿ ಕಡೆಗೆ ಮನೆಗೆ ವಾಪಸ್ಸಾಗಿ ತಾನೇ ಬಿಸಾಡಿದ್ದ ತನ್ನ ಜನಿವಾರವನ್ನ ಪುನಃ ತೊಡುತ್ತಾನೆ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಿದ್ರೆ ಪರಿ ಚಿತ್ರ ನೋಡಬೇಕು. ಚಿತ್ರಕ್ಕೆ ಕಥೆ ಇದೆ, ಉಪಕಥೆಯೂ ಇದೆ. ಚಿತ್ರಕಥೆಯೂ ಎಲ್ಲಿಯೂ ಬೋರ್ ಹೊಡ್ಸದ ಹಾಗೆ ಸಾಗತ್ತೆ. ಪ್ರೇಕ್ಷಕರಿಗೆ ಏನಾದ್ರೂ ಹೊಸತನವನ್ನ ನೀಡಬೇಕು ಅನ್ನೋ ಹುಮ್ಮಸ್ನಲ್ಲಿ ನಿರ್ದೇಶಕರು ರಂಗಭೂಮಿ ಕಲಾತ್ಮಕ ಸಿನಿಮಾ ಅಂಶಗಳು, ವ್ಯಾಪಾರಿ ಸಿನಿಮಾದ ಟ್ರಿಕ್ಸ್ಗಳು ಎಲ್ಲವನ್ನ ತುರುಕಿ ಕೊನೆಯಲ್ಲಿ ಈ ಚಿತ್ರದ ಮೂಲಕ ತಾವು ಏನ್ ಹೇಳಬೇಕಿತ್ತೋ ಅದನ್ನ ಮರ್ತೇ ಬಿಟ್ಟಿದ್ದಾರೆ. ಲಂಬಾಣಿ ಸಂಸ್ಕೃತಿ, ಅಲ್ಲಿನ ರೀತಿ ನೀತಿ, ತಾಂಡಾಗಳು, ಅವರ ವಸ್ತ್ರ ವಿನ್ಯಾಸ, ಅಲಂಕಾರ ಎಲ್ಲಾನು ಸೊಗಸಾಗಿ ಮೂಡಿಬಂದಿವೆ. ವೀರ್ ಸಮರ್ಥ್ ಅವರ ಸಂಗೀತಕ್ಕೆ ತಮ್ಮದೇ ಸಾಹಿತ್ಯ ಬರೆದಿದ್ದಾರೆ ನಿರ್ದೇಶಕ ಸುಧೀರ್ ಅತ್ತಾವರ್. ಮುಗಿಲಿನ ಮಾತು ಮುಸಲಧಾರೆ ಬಹಳ ಕಾಲ ನೆನಪಿನಲ್ಲಿ ಉಳಿಯುವ ಎಲ್ಲ ಲಕ್ಷಣಗಳನ್ನು ಹೊಂದಿದೆ. ರವಿ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಅದ್ಭುತ. ಗೆಜ್ಜೆ ಸದ್ದು, ಬಳೆ ಸದ್ದು ಕೂಡ ಕಿವಿಗೆ ಇಂಪಾಗಿ ಕೇಳುತ್ತೆ. ಅನಂತ್ ಅವರ ಕ್ಯಾಮ್ರಾ ಕೈಚಳಕ ಮೈಪುಳಕ. ಅತಿ ಸುಂದರ ರಮಣೀಯ ದೃಶ್ಯಗಳನ್ನು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ನಾಯಕ ರಾಕೇಶ್ ಮುತ್ತು ಕೊಡುವಾಗ, ನಾಯಕಿಯನ್ನ ಅಪ್ಪಿ ಹಿಡಿಯುವಾಗ ತೋರುವ ನಟನೆಯನ್ನ ಇನ್ನಿತರ ಭಾವನಾತ್ಮಕ ದೃಶ್ಯಗಳಲ್ಲೂ ಉಳಿಸಿಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾಕಿರಣ್, ಹರ್ಷಿಕಾ ಪೂಣಚ್ಚ ಗಮನ ಸೆಳೀತಾರೆ. ನಿವೇದಿತಾ ಮೈ ಚಳಿ ಬಿಟ್ಟು ನಟಿಸಿದ್ದು ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಆಗಿದೆ. ಗಮನ ಸೆಳೆಯೋದು ಖಳ ಸತ್ಯ ಅವರ ಖದರ್. ಸಾತ್ ಕೂನ್ ಮಾಫ್ನಲ್ಲಿ ತೆರೆ ಮೇಲೆ ಕಾಣಿಸಿಕೊಂಡು ಫಿಲ್ಮ್ ಫೇರ್ ಪ್ರಶಸ್ತಿನೂ ಬಾಚಿಕೊಂಡ ಪಾಪ್ ಸ್ಟಾರ್ ಉಷಾ ಉತುಪ್ ಮೊದಲ ಬಾರಿಗೆ ಕನ್ನಡ ತೆರೆಯ ಮೇಲೆ ಕಾಣಿಸಿಕೊಂಡಿರೋದು ಈ ಚಿತ್ರದ ವಿಶೇಷ. ಕಲಾ ನೈಪುಣ್ಯತೆ, ನೈಜತೆ, ಜಾನಪದ ಹಿನ್ನೆಲೆಯಿಂದ ಒಂದು ಅಪರೂಪವೆನಿಸುವ ಸಿನಿಮಾ ಚಿತ್ರಕಥೆಯ ಗೊಂದಲದಲ್ಲಿ ಎಲ್ಲೋ ಕಳೆದು ಹೋಗುತ್ತೆ. ನಿನ್ನ ಪ್ರೇಮದ ಪರಿಯ ನಾನರಿಯೆ ಅಂತಾನೆ ಅರಿಯದೆ ಹೋದವರಿಗೆ ಪರಿ ಇಷ್ಟಾನೂ ಆಗಬಹುದು, ಸ್ವಲ್ಪ ಕಷ್ಟಾನೂ ಆಗಬಹುದು.